ಸೊ ಹಲೋ ಗೈಸ್, ವೆರಿ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಟುಡೇ ಇಸ್ ಅ ಬ್ಯೂಟಿಫುಲ್ ಸ್ಯಾಟರ್ಡೇ ಈವ್ನಿಂಗ್. ನಾನಿದ್ದೀನಿ ನಮ್ಮ ಆಫೀಸ್ ಹತ್ರ ಆ್ಯಂಡ್ ಟುಡೇ ಇಸ್ ಅ ವೆರಿ ಸ್ಪೆಷಲ್ ವ್ಲಾಗ್. ಸೊ ಆಲ್ಮೋಸ್ಟ್ ಒಂದು ತಿಂಗಳಾದ್ಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ, ಯಾಕಂದರೆ ವ್ಲಾಗ್ ಮಾಡೋಕ್ಕೇನು ಕಂಟೆಂಟ್ ಇರಲಿಲ್ಲ. ಸೊ ಇವತ್ತು ನೀವು ಆಲ್ರೆಡಿ ತಮ್ಮನೇಲಿ ನೋಡ್ತೀರಾ ಏನು ಮ್ಯಾಟ್ರ್ ಅಂತ. ಹೊಸ ಗಾಡಿ ತೊಗೊಳ್ತಾ ಇದ್ದೀವಿ, ಹೊಸ ಕಾರು. ಆ ಪರ್ಟಿಕ್ಯುಲರ್ ಕಾರ್ದು PDI ಇದೆ ಇವಾಗ. ಸೊ PDI ಅಂದರೆ ಪ್ರೀ ಡೆಲಿವರಿ ಇನ್ಸ್ಪೆಕ್ಷನ್. ಗಾಡಿ ರಿಜಿಸ್ಟರ್ ಮಾಡೋಕ್ಕಿಂತ ಮುಂಚೆ ಒಂದು ಸತಿ ನಾವು ಹೋಗ್ಬಿಟ್ಟು ಚೆಕ್ ಮಾಡಿಬಿಟ್ಟು ಓಕೆ ಅಂದರೆ ಅವರು ರಿಜಿಸ್ಟ್ರೇಷನ್ ಕಳಿಸ್ತಾರೆ. ಸೊ ಬನ್ನಿ, DVನ ಪಿಕ್ ಮಾಡಬೇಕು. ಅವನು ಮೆಟ್ರೋಲ್ ಬರ್ತಾ ಇದ್ದಾನೆ. ನಾನು ತೊಗೊಳ್ತಾ ಇರೋ ಗಾಡಿದ್ದು ಸ್ಟಾಕ್ ಯಾರ್ಡ್ ಬಂದ್ಬಿಟ್ಟು ಈ ಪರ್ಟಿಕ್ಯುಲರ್ ಅಪಾರ್ಟ್ಮೆಂಟ್ ಇದೆಯಲ್ಲ, ಇದ್ರ ಹಿಂದೆಗಡೆನೇ ಇರೋದು. ಸೊ ಅಲ್ಲಿ DVನೂ ಬರ್ತಾ ಇದ್ದಾನೆ ಗಾಡಿನ ಚೆಕ್ ಮಾಡೋಕ್ಕೆ ಒಂದು ಸತಿ. ಸೊ ಎಲ್ಲ ಓಕೆ ಆದರೆ ವಿಲ್ ಸೆಂಡ್ ಇಟ್ ಫಾರ್ ರಿಜಿಸ್ಟ್ರೇಷನ್. ಸೊ ಯಾವ ಗಾಡಿ ಅಂತ ನಿಮ್ಗೆ ಹೇಳೇ ಇಲ್ವಲ್ಲ, ಅದಕ್ಕಿಂತ ಮುಂಚೆ ನಿಮಗೆಲ್ಲರೂ ಗೊತ್ತಿರಬೇಕು, ನಮ್ಮ ಹೋಂಡಾ ಸಿಟಿ, ಹೋಂಡಾ ಹುರಕಾನ್ ಏನಿತ್ತಲ್ಲ, ಅದು ಸೇಲ್ಗೆ ಹಾಕಿದ ಇನ್ಸ್ಟಾಗ್ರಾಮಲ್ಲಿ. ಆ್ಯಂಡ್ ಇಟ್ ಈಸ್ ಆಲ್ರೆಡಿ ಸೋಲ್ಡ್. ಗಾಡಿ ಆಲ್ರೆಡಿ ಹೊಸ ಓನರ್ ಹತ್ರ ಇದೆ ಈಗ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಫಾರ್ಚುನರ್ ಇದೆ ನಮ್ಮ ಹತ್ರ, ವಿಚ್ ಇಸ್ 7 ಸೀಟರ್. ಬಟ್ ನಮ್ಮ ಫ್ಯಾಮಿಲಿ ಬಂದ್ಬಿಟ್ಟು ಒಂದು ಸ್ವಲ್ಪ ದೊಡ್ಡದು, 14 ಮೆಂಬರ್ಸ್ ಇದ್ದೀವಿ ನಮ್ಮ ಫ್ಯಾಮಿಲಿಯಲ್ಲಿ. ಸೊ ಪ್ರತಿ ಸತಿ ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ನಾವು 3 ಗಾಡಿ 4 ಗಾಡಿ ಆ ಥರ ತೊಗೊಂಡು ಹೋಗಬೇಕಾಗಿತ್ತು. ಸೊ ಅದರಿಂದ ಇನ್ನೂ ಒಂದು 7 ಸೀಟರ್ ತೊಗೊಳ್ಳೋಣ ಅಂತ ಡಿಸೈಡ್ ಮಾಡಿ ಆಲ್ ಆಫ್ ಎ ಸಡನ್ ಹೋಂಡಾ ಸಿಟಿನ ಸೇಲ್ ಮಾಡಿಬಿಟ್ಟು ಇವಾಗ ಮಹೇಂದ್ರ ಅವ್ರದ್ದು XUV 7XO ಅಂತ ಹೊಸದಾಗಿ ಲಾಂಚ್ ಆಗಿದೆ ನೋಡಿ. ಇದೇ ಮಹೇಂದ್ರ ಶೋರೂಮಲ್ಲಿ ಬುಕ್ ಮಾಡಿರೋದು ನಾನು, ಸಿರೀಶ್ ಆಟೋ. ಎಲ್ಲ ನಮ್ಮ ಆಫೀಸ್ ಹತ್ರನೇ ನೋಡ್ಕೊಂಡಿದ್ದೀನಿ. ಸೊ XUV 7XOನ ಜನವರಿಯಲ್ಲೇ ಬುಕ್ ಮಾಡಿದ್ದೆ. ಸೊ ಇವಾಗ ಪೇಮೆಂಟ್ ಎಲ್ಲ ಆಗಿ ಗಾಡಿನೂ ಬಂದಿದೆ ಸ್ಟಾಕ್ ಯಾರ್ಡಲ್ಲಿ. ಸೊ ಫೈನಲ್ PDI ಒಂದು ಮಾಡಿಬಿಟ್ಟು ಓಕೆ ಮಾಡಿದ್ರೆ ವಿತಿನ್ 2 or 3 ಡೇಸ್ ಗಾಡಿನ ತೊಗೋಬೋದು. ಹಿಂಗೆ ಬರ್ತೀಯಾ? ಹಿಂಗೆ ಎಗುರ್ಕೋ. ಇದೇ ಸ್ಟಾಕ್ ಯಾರ್ಡು. ಐ ಆಮ್ ನಾಟ್ ರಾಂಗ್, ಅಲ್ಲಿದೆಯಲ್ಲ ವೈಟ್ ಕಲರು, ಅದೇ. ಯಾಕಂದರೆ ನಾನು ಬುಕ್ ಮಾಡಿರೋದು ವೈಟ್ ಕಲರೇ. ಆ್ಯಂಡ್ ದೆರ್ ಇಸ್ ನೋ ಅದರ್ ವೈಟ್ ಕಲರ್ ಹಿಯರ್. ಸೊ ನಾನು ಬಂದುಬಿಟ್ಟು ಆಲ್ ವೀಲ್ ಡ್ರೈವ್ ವೇರಿಯಂಟ್ನ ಬುಕ್ ಮಾಡಿರೋದು. ಐ ಆಮ್ ಪ್ರಿಟಿ ಶೋರ್ ದಿಸ್ ಇಸ್ ಕಾರ್. ಹಿಂದಗಡೆ AWD ಬ್ಯಾಡ್ಜ್ ಇದ್ದರೆ ದಿಸ್ ವಿಲ್ ಬಿ ಇಟ್. ಯಾಕಂದರೆ ಎಲ್ಲರೂ ಆಲ್ ವೀಲ್ ಡ್ರೈವ್ ತೊಗೊಳ್ಳಲ್ಲ ಅಫ್ಕೋರ್ಸ್. ಇಲ್ಲಿ ಹಾಕಿದ್ದಾರೆ ಆಲ್ ವೀಲ್ ಡ್ರೈವ್. ಗುಡಿಯರ್ ಬ್ರೋ, ಗುಡಿಯರ್ ಎಫಿಷಿಯಂಟ್ ಗ್ರಿಪ್. ರೋಡ್ ಟೈರ್ ಅಲ್ಲ, ಇದು ಪ್ರಾಪರ್ HT ಟೈರ್ ಮಚ್ಚ, ಹೈವೇ ಟೈರ್ ಟೈರ್ ಇದಲ್ಲ. ಅದು ಮೆನ್ಷನ್ ಕೂಡ ಮಾಡಿಲ್ಲ ನೋಡಿ ಇದರಲ್ಲಿ. HT 80 ಏನು ಮಾಡಿಲ್ಲ. ಸೊ ತೊಗೊಂಡಿದ ತಕ್ಷಣ ಫಸ್ಟ್ ತಿಂಗು ಇದರಲ್ಲಿ ಆಲ್ ಟೈರಿನ್ ಟೈರ್ಸ್ ಹಾಕ್ಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಫಾರ್ಚುನರು ಐಲಕ್ಸ್ಗೆ ಸ್ಟಾಕ್ ಟೈರ್ ಬರುತ್ತಲ್ಲ, HT ಅದೇ ಪ್ಯಾಟ್ರನ್ನೇ ಇದೆ. ಸೊ ಅಷ್ಟೇ ಇದು ಕೇಪಬಿಲಿಟಿ. ಬಟ್ ನಿಮಗೆ ಎಫಿಷಿಯನ್ಸಿ ಚೆನ್ನಾಗಿರುತ್ತೆ ಇದರಲ್ಲಿ. ಹೌದು, ಟೈರು ಹೌದು, ಎಲ್ಲ ತಿಕ್ಕಿರಲ್ಲ, ಒಳಗಡೆ ಸ್ಟೀಲ್ ಬ್ರೀಡಿಂಗ್ ಎಲ್ಲ ಮಂದ ಇರಲ್ಲ. ಲೈಟ್ ವೈಟ್ ಟೈರು, ನಿಮಗೆ ಬೇಗ ಆಕ್ಸೆಲರೇಟು ಬ್ರೇಕಿಂಗ್ ಎಲ್ಲ ಚೆನ್ನಾಗಿರುತ್ತೆ ಇದರಲ್ಲಿ ಹೈವೇಗೆ. ನೀನು ಆಫ್ ರೋಡ್ ಹೋಗ್ತೀಯಾ ಅಂದರೆ ಇದು ಗ್ರಿಪ್ ಸಾಲ್ದಿರ ಇರ್ಬೋದು. ಬಟ್ ದೆನ್ ನಿಂಗೆ ಅಡ್ವಾಂಟೇಜ್ ಏನಂದರೆ AWD ಇದೆ ಇದರಲ್ಲಿ, ಆಲ್ ವೀಲ್ ಡ್ರೈವ್ ಅಲ್ಲ. ಹೌದು. ಎಲ್ಲೋ ಒಂದು ಕಡೆ ಟ್ರಾಕ್ಷನ್ ಸಿಗ್ತಾನೆ ಇರುತ್ತೆ. ನೀನು ಆಲ್ರೆಡಿ ಫಾರ್ಚುನರಲ್ಲಿ ಹೈವೇ ಟೈರನ್ನು ಇಕ್ಕೊಂಡೆ ಆಫ್ ರೋಡ್ ಮಾಡಿದ್ಯಾ. ಹೌದು. ಬಟ್ ಅದ್ರಲ್ಲಿ ಒಂದು ಚೂರು ಪ್ಯಾಟ್ರನ್, ಅದು ಡುವಲರ್ ಮಚ್ಚ, ಸೇಮಾ ಅಂದರೆ ಅದು ಸ್ವಲ್ಪ ಕಟ್ಟಿಂಗ್ಸ್ ಜಾಸ್ತಿ ಇದೆ ಇಲ್ಲಿ. ಬಟ್ ಕಾಂಪೌಂಡ್ ಎಲ್ಲ ಸೇಮ್ ನೋಡಿ, ಇದೇ ಥರ ಬರುತ್ತೆ. ಅದನ್ನು ಸೈಡ್ ವಾಲೆಲ್ಲ ಥಿಕ್ನೆಸ್ಸು. ಸೊ ನಿಂಗೆ ಅದರಲ್ಲೇ ಐಡಿಯಾ ಇದೆ ಇವಾಗ ಅದರಲ್ಲಿ ಎಷ್ಟು ಆಫ್ ರೋಡ್ ಮಾಡ್ಬೋದು, ಇದ್ರಲ್ಲಿ ಮಾಡ್ಬೋದು ಅಷ್ಟು. ಸ್ಲಶ್ ಇದ್ರೆ ಆಗಲ್ಲ, ಸ್ಲಶ್ದೇ ಮೇಜರ್ ಪ್ರಾಬ್ಲಮ್. ಡ್ರೈ ಇದ್ರೆ ಮಾಡ್ಬಿಡ್ಬೋದು, ಸ್ಲಶ್ ಇದ್ರೆ ಗ್ರಿಪ್ ಸಿಕ್ಕಲ್ಲ. ಅದು ಒಂದಕ್ಕೆ ಚೇಂಜ್ ಮಾಡಿಸಿದ್ರೆ ಹೌದು. ಒಳಗೆ 80ಗೆ ಹೋಗ್ತೀಯಾ ಅಂದರೆ ಇದಕ್ಕಿಂತ ಸ್ವಲ್ಪ ಮಂದ ಇರುತ್ತೆ ಟೈರು. ಯೋಚನೆ ಮಾಡೋದು. ಇವಾಗ ಇದಕ್ಕೆ ಆಲ್ ಟೈರ್ ಹಾಕ್ಸಿದ್ರು ನಾಳೆ ದಿನ ಅಕಸ್ಮಾತ್ ನಾವು ಲೇಲದಾಕ್ ಹೋಗ್ತೀವಿ ಅನ್ಕೋ, ಆದರೂ ಚೈನ್ ಹಾಕ್ಲೇಬೇಕಲ್ವಾ, ಇಲ್ಲಾಂದರೆ ಅದು ಎಳೆಯಲ್ಲ ತಾನೆ. ಸ್ನೋಲ್ಲಿ ಎಳೆಯಲ್ಲ, ಎಳೆಯೋದೇ ಇಲ್ಲ ತಾನೆ. 80 ಇದ್ರೂ ಎಳೆಯಲ್ಲ. ಯಾವುದಿದ್ರೂ ಸ್ನೋ ಚೈನ್ ಹಾಕ್ಲೇಬೇಕು. MT ಟೈರ್ ಹಾಕಿದ್ರೆ ಓಕೆ, ಮ್ಯಾನೇಜ್. ಅಂದರೆ ಇವಾಗ ನೀನು ಹೈಲೆಕ್ಸಲ್ಲಿ ಇರೋ ಥರ ಹಾಕ್ಸಿದ್ರೆ ಅದು 80ನೇ, ಬಟ್ ಬ್ಲಾಕ್ ಪ್ಯಾಟರ್ನ್ ಜಾಸ್ತಿ ಇದೆ ಅದು. MT ಟೈರ್ ಇನ್ನೂ ಬ್ಲಾಕ್ಸ್ ಇರುತ್ತೆ, ಇನ್ನೂ ರಫ್ ಇರುತ್ತೆ ಟೈರು. ಅವಾಗ ಚಾನ್ಸಸ್ ತೊಗೋಬೋದು. ಬಟ್ ಸ್ಟಿಲ್ ಆ ಹಾರ್ಡ್ ಕೋರ್ ಸ್ನೋ ಅಲ್ಲೆಲ್ಲ ಮಾಡೋಕ್ಕಾಗಲ್ಲ ಮಚ್ಚ, ನೀನು ಚೈನ್ ಹಾಕ್ಲೇಬೇಕು.
ಎಸ್ಪೆಷಲಿ ಬ್ಲ್ಯಾಕ್ ಐಸ್ ಇತ್ತು ಅಂದರೆ ಯಾವ ಟೈರ್ ಕೂಡ ನಿಂಗೆ ನಿಲ್ಲಲ್ಲ, ಎಲ್ಲ ಜಾರ್ತಾನೆ ಇರ್ತವೆ. ಸೊ ಅದಕ್ಕೆ ನನಗೇನೋ ವರ್ತಿಲ್ಲ ಅನಿಸ್ತಾ ಇದೆ ಚೇಂಜ್ ಮಾಡೋದು. ಈ ವರ್ಷ ಮೇಯ್ನು ನಾವು ಮಾನ್ಸೂನ್ ಮಹಾರಾಷ್ಟ್ರ ಮಾಡ್ತೀವಿ, ಅದೊಂದು ತಲೆಲಿಕ್ಕೋ. ಮಹಾರಾಷ್ಟ್ರ ಮಾಡಿದ್ರೆ ಸ್ಲಶ್ ಜಾಸ್ತಿ ಫೇಸ್ ಮಾಡ್ತೀವಿ. ಸೊ ಅದು ಒಂದು ಸ್ವಲ್ಪ ಚಾಲೆಂಜ್ ಆಗ್ಬೋದು. ಬರೀ ಫ್ರಂಟ್ ವೀಲ್ ಡ್ರೈವ್ ಇದ್ದಿದ್ರೆ 100% ಚೇಂಜ್ ಮಾಡಿಸ್ಬಿಡೋದು ನಾನೇ ಹೇಳ್ಬಿಡ್ತಾ ಇದ್ದೆ. ಬಟ್ ಇದರಲ್ಲಿ AWD ಇದೆ. ಬಟ್ ಇದು AWD ಅಂದರೆ ವೆರಿ ಸಿಂಪಲ್ ಮಾಮ್. ಇವಾಗ ಫಾರ್ಚುನರ್ ಹೈಲಕ್ಸ್ ಥರ ಡಿಫ್ರೆನ್ಷಿಯಲ್ಲು, ಲಿಮಿಟೆಡ್ ಸ್ಲಿಪ್ ಡಿಫ್ರೆನ್ಷಿಯಲ್, ಡಿಫ್ಲಾಕ್ ಎಲ್ಲ ಏನೂ ಬರಲ್ಲ. ಸೊ ಆ 80 ಟೈರ್ಸ್ ಇನ್ನೊಂದು ಚೂರು ಅಡಿಷ್ನಲ್. ಬಟ್ ಇದರಲ್ಲಿ ಡಿಫ್ ಇದೆಯಾ ಇಲ್ವಾ ಅಂತಲೇ ಡೌಟ್ ನನಗೆ. ಡಿಫ್ ಇದೆ, ಹಿಂದೆ ಡಿಫ್ ಇದೆ. ಡಿಫಿಂದನೇ ಅಲ್ಲ ಪವರ್ ಹೋಗೋದು. ಬಟ್ ಓಪನ್ ಡಿಫ್ರೆನ್ಷಿಯಲ್ ಇದು. ಫಾರ್ಚುನರಲ್ಲೆಲ್ಲ ಲಿಮಿಟೆಡ್ ಸ್ಲಿಪ್ ಬರುತ್ತೆ, ಫಾರ್ಚುನರ್ ತಾರಲ್ಲೆಲ್ಲ. ಅಲ್ಲಿದೆ ನೋಡಲ್ಲಿ ಸೆಂಟ್ರಲ್ ಶಾಫ್ಟೂ ಇದೆ. ಬಟ್ ಮೆಜಾರಿಟಿ ನಿನಗೆ ಫ್ರಂಟ್ ವೀಲೇ ಪವರ್ ಇರೋದು ಇದರಲ್ಲಿ. ಏರ್ ವೀಲ್ ಸುಮ್ಮನೆ ಅಂದರೆ ಅದು ಸ್ಲಿಪ್ ಡಿಟೆಕ್ಟ್ ಆದರೆ ಮಾತ್ರ ಅದು ಕಳಿಸುತ್ತೆ. ಇಲ್ಲಾಂದರೆ ಒಂದು ಬಟನ್ ಇದೆ, ಲಾಕ್ ಬಟನ್, ಅದು ಪ್ರೆಸ್ ಮಾಡಿದ್ರೆ ಆಲ್ ವೀಲ್ ಡ್ರೈವ್ ಇರುತ್ತೆ, ಬಟ್ ಓನ್ಲಿ ಅಪ್ ಟು 80 km/h. ಆಮೇಲೆ 80 ಮೇಲೆ ಹೋದರೆ ಫ್ರಂಟ್ ವೀಲ್ ಡ್ರೈವ್ ಆಗಿಬಿಡುತ್ತೆ. ಮೇನ್ ಫ್ರಂಟ್ ವೀಲ್ ಬೇಸ್ಡ್ ಇಂಜಿನ್ ಇದು. ಸರ್ ನಮಸ್ಕಾರ. ನೋಡ್ಬೋದಾ ಸರ್ ಒಳಗಡೆ? ಇನ್ನು ವಾಷಿಂಗ್ ಏನಾಗಿಲ್ಲ ಸರ್, ಅಲ್ಲಿಂದ ತಗೋಬೇಕು. ಹಾಂ ಗೊತ್ತಾಯ್ತು. ಡೆಲಿವರಿಗೆ ಮುಂಚೆ ಎಲ್ಲ ಇದು ಮಾಡ್ತಾರೆ. ಫೈನ್. ಸೊ ಇನ್ನೊಂದೇನು ತಲೆನೋವು ಅಂದರೆ ಫುಲ್ ವೈಟ್ ಇಂಟೀರಿಯರ್ಸು. ಅದೊಂದೇ ಮೇಜರ್ ಡಿಸ್ಅಡ್ವಾಂಟೇಜ್ ಗೊತ್ತಂಗೆ. ನೋಡು ಇದೆಲ್ಲ ವೈಟ್ ಇದೆ. ಸೊ ಇವೆಂಚುಲಿ ನೀನು ಸ್ವಲ್ಪ ಕ್ಲೀನ್ ಮಾಡಿಸ್ತಾ ಇರಬೇಕು. ಎದ್ದಿ ಕಾಣಿಸುತ್ತಿಲ್ಲ ಅಂದರೆ. ಹೌದು. ಇಲ್ಲ ಸೀಟ್ ಕವರ್ಗಳು ಹಾಕ್ಸ್ಬಿಡ್ಬೇಕು. ಅಂದರೆ ಇದ್ರ ಮೇಲೆ ಹಾಕಂಗಿಲ್ಲ ಸರ್, ಯಾಕಂದರೆ ಸೈಡ್ ಏರ್ ಬ್ಯಾಗ್ಸ್ ಎಲ್ಲ ಇರುತ್ತಲ್ಲ, ಅದರಿಂದ ಕ್ಲೀನ್ ಬರೋದಿಲ್ಲ. ಈ ಕಲರೇ ಫುಲ್ ಕೊಟ್ಬಿಟ್ಟಿದ್ರು ಚೆನ್ನಾಗಿರ್ತೈತಿ ಮೇಲೆ. ಹೌದು ಸರ್. ಅಂದರೆ ರಾಯಲ್ ಇಂಟೀರಿಯರ್ ಥರ ಬರಲಿ ಅಂತ ಬೇಜ್ ಕೊಟ್ಟಿದ್ದಾನೆ ಸರ್, ಬೇಜ್ ಕಾಂಬಿನೇಷನ್. ಈ ಕಲರ್ಸು ಮೈನ್ ನಿಂಗೆ ಸ್ಪೇಸ್ ಜಾಸ್ತಿ ಹೈಲೈಟ್ ಮಾಡುತ್ತೆ. ಹೌದು. ಅದಕ್ಕೆ ದೊಡ್ಡದಾಗಿ ಕಾಣುತ್ತೆ, ಜಾಸ್ತಿ ಅನ್ನಂಗೆ ಅನ್ಸುತ್ತೆ ಸರ್. ನೀವು ಇದರಲ್ಲೇ AX7 ನಲ್ಲಿ ಬ್ಲ್ಯಾಕ್ ಇಂಟೀರಿಯರ್ ಬರುತ್ತೆ ನೋಡಿ, ಸೀಟ್ ಕವರೇ ಒಂಥರ ಏನೋ ಕಂಡಂಗೆ ಕಾಣುತ್ತೆ ಸರ್. ಅಷ್ಟು ದೊಡ್ಡದಾಗಿ ಅನ್ಸೋದಿಲ್ಲ, ಮತ್ತೆ ಲುಕ್ಕು ಅನ್ಸೋದಿಲ್ಲ. ಆಲ್ರೆಡಿ ಏನು ಮಾಡೋಕ್ಕಾಗಲ್ಲ. ನೋಡಂಗಿದ್ರೆ ಸ್ಟಾರ್ಟ್ ಮಾಡಿ ನೋಡ್ಬೋದು. ಇದೆಯಾ? ಹಾಂ ಇದೆ ಸರ್. ಇವಾಗಿನ್ನು ಅಂದರೆ ನಾನು ಫೋನ್ ಮಾಡಿದ್ನಲ್ಲ, ನೀನೇ ಕುತ್ಕೋ ಮಚ್ಚ. ಒಂದು ಹಾಫ್ ಆನ್ ಅವರ್ ಮುಂಚೆ ಇಲ್ಲಿ ತಗೊಂಡ್ಬಂದಿದ್ದೆ. ಇಲ್ಲಿಂದ ಹಾಕ್ಬಿಟ್ಟಿದ್ದೇನೆ. ಎಲೆಕ್ಟ್ರಾನಿಕ್ ಸಿಟಿ ಇದೆ ಸರ್, ಹೊಸೂರು ಫ್ರೂಟ್ ಮಾರ್ಕೆಟ್ ಇದೆಯಲ್ಲ, ಅಲ್ಲಿ ಮಾಡಿರೋದು 8 ಬ್ರಾಂಚ್. ಸೊ ಇನ್ನೊಂದೇನೆಂದರೆ AC ಕಂಟ್ರೋಲ್ಸ್ ಎಲ್ಲ ಇವಾಗ ಇದರಲ್ಲೇ ಕೊಟ್ಬಿಟ್ಟೇನೆ ಸ್ಕ್ರೀನಲ್ಲಿ. AC ಕಂಟ್ರೋಲ್ಸ್ ಆ್ಯಕ್ಚುಲಿ ಫಿಸಿಕಲ್ ಇದ್ದರೆ ತುಂಬ ಒಳ್ಳೆಯದು. ಬಟ್ ಇಲ್ಲಿ ಏನು ಮಾಡಿದೆ ಅಂದರೆ ಇದು ಮಲ್ಟಿ ಫಂಕ್ಷನ್ ಡೈಲ್ ಇದು. ಸೊ ಇದು AC ನೋಡಿದ್ದು ಬ್ಲೋರ್ ಪ್ರೆಸ್ ಮಾಡಿಬಿಟ್ಟು ತಿರ್ಗಿಸಿದ್ರೆ ಫ್ಯಾನ್ ಕಂಟ್ರೋಲ್ ಆಗುತ್ತೆ. ವಾಲ್ಯೂಮ್ ಪ್ರೆಸ್ ಮಾಡಿಬಿಟ್ಟು ತಿರ್ಗಿಸಿದ್ರೆ ಇದು ವಾಲ್ಯೂಮ್ ಕಂಟ್ರೋಲ್ ಆಗುತ್ತೆ. ಸೊ ಆ ಥರ ಒಂದರಲ್ಲೇ ಎಲ್ಲ ಇಂಟಿಗ್ರೇಟ್ ಮಾಡಿಬಿಟ್ಟಿದ್ದಾನೆ. ಬಟನ್ಸ್ ಇದೆ. ಇಲ್ಲಿದೆ. ಝಾಪ್ ಮೋಡ್ ಆಕ್ಟಿವೇಟೆಡ್. ಇಲ್ಲಿ ಡ್ರೈವ್ ಮೋಡ್ ಇರುತ್ತೆ. ಝಾಪ್ ಅಂದರೆ ಎಕೋ ಮೋಡ್ ಥರ ಸರ್. ಓಕೆ. ಸೊ ನಿಮಗೆ ಝೂಮ್ ಅಂದರೆ ಸ್ಪೋರ್ಟ್ ಮೋಡ್ ಥರ, ಜಿಪ್ ಅಂದರೆ ಸಿಟಿ ಮೋಡ್ ಥರ. ಓಕೆ. ಮತ್ತೆ ಕಸ್ಟಮೈಸೇಷನ್ ಬೇಕಾದರೆ ಕಸ್ಟಮೈಸೇಷನ್ನು ಮಾಡ್ಕೋಬೋದು ಸರ್. ಇದು ಸ್ಕ್ರೀನ್ ಗಾರ್ಡ್ ಬಂದಿದೆಯಲ್ಲ ಸರ್? ಇಲ್ಲ, ಇದು ನಾರ್ಮಲ್, ಇದು ಕಿತ್ತೋಗ್ಬಿಡುತ್ತೆ ನೋಡಿ. ಅಲ್ಲ ಇದು ಗೊತ್ತಾಯ್ತು. ಸ್ಕ್ರೀನ್ ಗಾರ್ಡ್ ಬಂದಿದೆ ಸರ್. ಅಕ್ಸೆಸರೀಸ್ ಈಗ ಹಂಗೆ ಏನೇನು ಬೇಕಂತ ಹೇಳಿದ್ರೆ ಫಿಟ್ಮೆಂಟ್ ಮಾಡ್ತಾರೆ. ಎಷ್ಟು ಲೈಟ್ ಇದೆ ಮಚ್ಚ, ಒಂದು ಫಿಂಗರ್. ಫೆದರ್ ಟಚ್ ಥರ ಇರುತ್ತೆ ಸರ್. ಎಲೆಕ್ಟ್ರಿಕಲ್ ಅಸಿಸ್ಟೆಡ್. ಸ್ಟಾಪ್ ಅನ್ನಲ್ಲ, ಸಾಕಾಗಿದೆ. ಇವನ್ ಇದರಲ್ಲಿ ಡಾವಿನ್ಸಿ ಸಸ್ಪೆನ್ಷನ್ ಎಲ್ಲ ಕೊಟ್ಟಿರೋದ್ರಿಂದ ಹೌದು ತುಂಬ ಚೆನ್ನಾಗಿರುತ್ತೆ ಸರ್ ಡ್ರೈವ್ ಇದೆಲ್ಲ. ಅದೇ ಓಡಿಸಿದ್ರೆ ಗೊತ್ತಾಗ್ತಾ ಇದ್ರಲ್ಲಿ ಸಸ್ಪೆನ್ಷನ್ನೇ ಹೈಲೈಟ್ ಇದರಲ್ಲಿ. ಹೌದು ಸರ್. ಅಲ್ಲೇ ಆಪ್ಸ್ ಎಲ್ಲ ಇಲ್ಲೇ ಪ್ರೀ ಇನ್ಸ್ಟಾಲ್ಡ್ ಆಪ್ಸು 49 ಆಪ್ಸ್ ಎಲ್ಲ ಬಂದಿದೆ. ವೈರ್ಲೆಸ್ ಆಂಡ್ರಾಯ್ಡ್ ಆಟೋ ಅಲ್ಲ ಮಚ್ಚ ಇದರಲ್ಲಿ. ಹೌದು ಸರ್, ವೈರ್ಲೆಸ್ ಆಪಲ್ ಕಾರ್ಪ್ಲೇ ಆಂಡ್ರಾಯ್ಡ್. ಆ್ಯಂಡ್ ಇದರಲ್ಲಿ ನಿನ್ನ ಫೋನ್ದು ಏನು ಕನೆಕ್ಟ್ ಮಾಡಬೇಕಾಗಿಲ್ಲ. ಇರುತ್ತೆ ಸರ್ ನಿಮಗೆ 1 year ಫ್ರೀ ಸಬ್ಸ್ಕ್ರಿಪ್ಷನ್ ಇರುತ್ತೆ. ನೆಕ್ಸ್ಟ್ ಇಯರ್ ಇಂದ ನೀವು ರೀಚಾರ್ಜ್ ಮಾಡ್ಕೋಬೇಕು. ರನ್ನಿಂಗ್ ಅಲ್ಲಿ ಇಲ್ಲೂ ಬರ್ತಾ ಇರುತ್ತೆ, ಇದು ನಿಮಗೆ ಕಾಣೋದಿಲ್ಲ. ಪ್ರೈವಸಿ ಸ್ಕ್ರೀನ್ ಅಲ್ಲಿಂದ ಕಾಣಲ್ಲ.
ಕಾಪಿರೈಟ್ ಬರ್ತದೆ ಪಕ್ಕ. ಇಲ್ಲ ರೆಕಾರ್ಡ್ ಮಾಡ್ತಾಯಿದ್ದೀನಿ ಸರ್, ಕಾಪಿರೈಟ್ ಬರುತ್ತೆ. ಈವನ್ ಕ್ಲಾರಿಟಿನೂ ಅಷ್ಟೇ ಸರ್ ನಿಮಗೆ. ಹೌದು ಹೌದು. ನೀವು ನೋಡೋ ಥರ ಕ್ಲಾರಿಟಿ HD. ಸೊ ಆಡಿಯೋನ ಅಷ್ಟೇ 16 ಸ್ಪೀಕರ್ಸು ವಿತ್ ಸಬೂಫರ್ ಬರುತ್ತೆ. ಸಬ್ಬೂಫರು ಎಲ್ಲ. ನ್ಯಾವಿಗೇಷನ್ ಏನು ಸಗಲಾಯ್ತಲ್ಲ ಮಚ್ಚ ಇದರಲ್ಲಿ. ಇದು ಐ ಡೋಂಟ್ ಥಿಂಕ್ ದಿಸ್ ಗೂಗಲ್ ಮ್ಯಾಪ್ಸ್ ಮಚ್ಚ, ಇವ್ರದ್ದು ಇನ್ಬಿಲ್ಟ್. ಇದು ಮ್ಯಾಪಲ್ಸ್ ಸರ್, ಆಫ್ಲೈನ್ ನ್ಯಾವಿಗೇಷನ್. ಹಾಂ ಹಾಂ. ಮಿರರಿಂಗ್ ಮಾಡ್ಕೊಂಡು ಗೂಗಲ್ ಮ್ಯಾಪ್ಸ್. ಅದು ಅಲ್ಲಿ ಬರುತ್ತಾ? ಅದು ಅಲ್ಲಿ ಬರೋದಿಲ್ಲ, ಇಲ್ಲೇ ಬರುತ್ತಾ? ಇಲ್ಲಿ ಬರುತ್ತೆ ನಿಮ್ಗೆ. ಅಲ್ಲಿ ಬರೀ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಥರ ತೋರಿಸುತ್ತೆ. ಇದು ಟಚ್ ಇದೆಯಾ ಇದು? ಇಲ್ಲ, ಅದು ಟಚ್ ಇಲ್ಲ ಸರ್. ಟಚ್ ಮಾಡಿ ನೋಡಿಬೇಕಂದ್ರೆ ಅಲ್ಲೇನು ಇದಾಗಲ್ಲ. ಇವೆರಡು ಮಾತ್ರನೇ ಟಚ್ ಸರ್. ಅದು ಬರೀ ಜಸ್ಟ್ ಡ್ರೈವರ್ ಇನ್ಫಾರ್ಮೇಷನ್ ಡಿಸ್ಪ್ಲೇ ಅಷ್ಟೇ ಸರ್. ಸೊ ಇಲ್ಲಿ ನಾನು ಲೊಕೇಶನ್ ಹಾಕೊಬೇಕಂದ್ರೆ ಈಗ ಅಲ್ಲಿ ಲೊಕೇಶನ್ ಹಾಕ್ಲಿಕ್ಕೆ ಬರಲ್ಲ ಸರ್, ಇಲ್ಲೇ ಹಾಕ್ಬೇಕಾಗುತ್ತೆ. ಅಲ್ಲಿ ಜಸ್ಟ್ ನಿಮಗೆ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ತೋರಿಸುತ್ತೆ ಅಷ್ಟೇ. ಇಲ್ಲಿ ನೀವು ನ್ಯಾವಿಗೇಷನ್, ಇಲ್ಲಿ ಸರ್ಚ್, ಎಂಟ್ರಿ ಎಲ್ಲ ಇಲ್ಲಿ ಮಾಡ್ಬೋದು. ಇಲ್ಲಿ ನಿಮಗೆ ನೋಡ್ಲಿಕ್ಕೆ ಡಿಸ್ಟ್ರಾಕ್ಷನ್ ಆಗುತ್ತೆ ಅಂತ ಅಲ್ಲಿ ಟರ್ನ್ ಬೈ ಟರ್ನ್ ತೋರಿಸ್ತಾ ಇರುತ್ತೆ. ಡೈರೆಕ್ಷನ್ಸ್ ಕೊಟ್ಟರೆ ನಿಮಗೆ ಸ್ಟಾರ್ಟ್. ಓಕೆ. ನೀವು ಕ್ಲೋಸ್ ಮಾಡಿದ್ರು ಅಲ್ಲಿ ತೋರಿಸ್ತಾ ಇರುತ್ತೆ. 35 ಡಿಗ್ರೀಸ್ ಆಯ್ತಾ? ಸೌಂಡ್ ಎಲ್ಲ ಪೆಟ್ರೋಲ್ ಥರ ಅನ್ನಿಸ್ತಿದೆ. ಇನ್ನೂ ಕ್ಲೋಸ್ ಮಾಡಿದ್ರೆ ಇನ್ನೂ ಕೇಳಿಸಲ್ಲ. ಕಾರ್ಬನ್ ಕಾರ್ಡ್ ಬರೋ ಮಚ್ಚ. ಇದು POV ಎತ್ಕೋ. ಅಯ್ಯಲ್ಲ, ಸಕ್ಕತ್ತಾಗೈತೆ. ರಿಮೋಟ್ ಕೂಲಿಂಗು ಮಾಡ್ಬೋದು ಮಚ್ಚ. ಇದು ಬಟನ್ನು. ಸೊ ಈ ಬಟನ್ ಇದೆಯಲ್ಲ, ಇದು ಆಲ್ ವೀಲ್ ಡ್ರೈವ್ ಲಾಕ್ ಬಟನ್ ಇಲ್ಲಿದೆ. ಅದು ಆನ್ ಆಫ್ ಮಾಡ್ಕೊಂಡು. ಹಾಂ ಸರ್, ಇಲ್ಲೇ ತೋರಿಸುತ್ತಲ್ಲ ಆಲ್ ವೀಲ್ ಡ್ರೈವ್ದು. ಅದು ಅಲ್ಲಿ ಬಟನ್ ಆನ್ ಮಾಡಿ ಸರ್ ನಿಮಗೆ. ಓಕೆ. ಬೆಂಜು, ಆಡಿ, ರೇಂಜ್ ರೋವರಲ್ಲಿ ಬರುತ್ತೆ ಕ್ಲೋಸಿಂಗ್ ಎಲ್ಲ. ಇದರಲ್ಲೇ ಮಾಡ್ಬಿಟ್ಟಿದ್ದಾರೆ. ಹಾಂ ಇಲ್ಲಿದೆ ನೋಡಿ, ಆಲ್ ವೀಲ್ ಡ್ರೈವ್ ಟಾರ್ಕ್ ಡಿಸ್ಟ್ರಿಬ್ಯೂಷನ್. TPMS, ಟೈರ್ ಟೆಂಪ್ರೇಚರ್ ಬೇರೆ ಇದೆಯಾ? ಓಕೆ. ಅಂದರೆ ರನ್ನಿಂಗಲ್ಲೆಲ್ಲ ಟೆಂಪರೇಚರ್ ಜಾಸ್ತಿ ಆಗ್ತಾ ಇರುತ್ತಲ್ಲ ಸರ್. ರೋಲು, ಪಿಚ್ಚು, DPF ಲೆವೆಲ್ಲು ಕೊಟ್ಬಿಟ್ಟಿದ್ದಾನೆ. ಬೇಕೇ ಬೇಕದು. DEF ಎವರಿ 10,000 ಕಿಲೋಮೀಟರ್. ನೈಸ್. ಕ್ವಾಲಿಟಿ ಗೊತ್ತಾಯ್ತಲ್ಲ. 4K ಹೊಡತ್ತಾ? 4K ಇಲ್ಲ, ಈ ವಿಡಿಯೋಗೆ 1080p ಲಾಸ್ಟ್. ಓಕೆ ಓಕೆ ಓಕೆ. ನಾನು 4K ವಿಡಿಯೋ ಹಾಕ್ತೀನಿ ತಡಿ ನೋಡೋಣ. ಅಲ್ಲೇ ಸರ್ಚಲ್ಲೇ ಕೊಡಿ. ಇದರಲ್ಲಿ 4320 ಅಲ್ಲ ಇದು ಮಚ್ಚ. ಫ್ರೇಮ್ ರೇಟ್ ನೋಡು, ಏನೋ ಫ್ರೇಮ್ ರೇಟ್ ಅದು ಮಾಮ್. ಏಯ್ ಬ್ರೋ, ಹೋಮ್ ಥಿಯೇಟರ್ ಮಚ್ಚ ಇದು, ಕಾರಲ್ಲೋ ಇದು. ಮನೇಲಿ ಟಿವಿ ನೋಡೋದಷ್ಟು ಕ್ಲಾರಿಟಿ ಇರುತ್ತೆ ಸರ್. ಫ್ರೇಮ್ ರೇಟ್ ನೋಡೋ, ಡಿಸ್ಪ್ಲೇದು 60 FPS. ಅದು ಈ ಕಡೆಯಿಂದ ಕಾಣಿಸ್ತಾ ಇಲ್ಲ. 120 Hz ಡಿಸ್ಪ್ಲೇ ಅನ್ಸುತ್ತೆ. ಇಲ್ಲಿ ಕಾಣುತ್ತೆ, ಯಾಕಂದ್ರೆ ನಿಂತಿದ್ದಾಗ ಸೇಮ್ ಬರುತ್ತಾ? ಇಲ್ಲಿ ಆಫ್ ಆಗುತ್ತೆ, ಇಲ್ಲಿ ಬರುತ್ತೆ, ಇಲ್ಲಿ ಇದಾಗುತ್ತೆ. ನೈಸ್. ಆಗುತ್ತೆ. ಇದೆ ಹಾಕಿದೆ. ಇಲ್ಲ ಇಲ್ಲಿ ಇದೇ ಸ್ಕ್ರೀನ್ ಅಲ್ಲಿ ಬರಲ್ಲ ಸರ್ ನಿಮಗೆ. ಅಲ್ಲಿ ಆನ್ ಮಾಡುತ್ತೆ. ಅದು ನಿಂತಿದ್ದಾಗ ಫಾರ್ ಎಕ್ಸಾಂಪಲ್ ಈಗ ಅವ್ರ ಗೇರ್ಗೆ ಹಾಕೊಂಡು ಮೂವ್ ಮಾಡಕ್ ಹೋದ್ರೆ ಅಲ್ಲಿ ಆಫ್ ಆಗಿಬಿಡುತ್ತೆ. ಓ ವಾವ್.
ಡಾಲ್ಬಿ ಅಟ್ಮಾಸ್ ಡಾಲ್ಬಿ ಅಟ್ಮಾಸ್ ಇದೆ. ನೆಕ್ಸ್ಟ್ ಲೆವೆಲಿಗೆ ಮಚ್ಚಲ್ಲ ಈ ಸೌಂಡೆಲ್ಲ. ಥಿಯೇಟ್ರೆ. ಹೌದು ಇಲ್ಲಿ ವೈರ್ಲೆಸ್ ಚಾರ್ಜರ್ ಬರುತ್ತೆ ಇಲ್ಲಿ. ಇಲ್ಲ ಇಲ್ಲಿ ಇಲ್ಲಿ ವೈರ್ಲೆಸ್ ಚಾರ್ಜರ್ ಮೇಲೆ 65 ವಾಟ್ ಫಾಸ್ಟ್ ಚಾರ್ಜಿಂಗ್ ಇದೆ. ಇದೆ ಇಲ್ಲೂ 65 ಬರುತ್ತೆ ಸೀಟ್ ಹಿಂದೆಗಡೆ. ಇಲ್ಲ ಅವರು ವಿಡಿಯೋ ಇದು ಮಾಡ್ತಾರೆ. ನಿಮ್ಮ ಸಬ್ಸ್ಕ್ರೈಬರ್ ಮಚ್ಚ. ಹೇ ಬ್ರೋ ಆರಾಮಾ? ನೈಸ್ ವಿಡಿಯೋ ಸರ್. ಥ್ಯಾಂಕ್ ಯು ಏನೋ ಮಚ್ಚ ಕಳ್ದೋಗ್ಬಿಟ್ಟಿದ್ಯಾ? ಚೆನ್ನಾಗಿದೆ ಅಲ್ಲ, ಒಂದು ಡ್ರೈವ್ ಹೋದ್ರೇ ಗೊತ್ತಾಗೋದು ಮಜಾ. ಆಗಲಿ ಫಸ್ಟ್ ಇರು, ಡೆಲಿವರಿ ಆದಮೇಲೆ ಅದೇ ತಾನೆ ಲೈಫೆಲ್ಲ ಡ್ರೈವೇ. ನಾನು ಚಿತ್ತೂರ್ಗೆ ಹೋಗಿ ಒಳ್ಳೆ ಪಾರ್ಟಿ ಮಾಡೋಣ ಅದರಲ್ಲಿ. ರನ್ನಿಂಗ್ ಅದೇ ಚಿತ್ತೂರಿಗೆ ಎತ್ಕೊಂಡು ಹೋಗ್ಬೇಕು. ಕಿಲೋಮೀಟ್ರಾ ರನ್ನಿಂಗ್ 1000 ಕಿಲೋಮೀಟ್ರಾ ಇದಕ್ಕೆ? ಏನು ಸರ್ ಫಸ್ಟ್ ಸರ್ವಿಸು? ಹಾಂ, ಫಸ್ಟ್ ಸರ್ವಿಸು 1000 ಕಿಲೋಮೀಟರ್ ಅಥವಾ 1 ಮಂತ್ ಸರ್. ಇಲ್ಲ 2000 ಕಿಲೋಮೀಟರ್ ಆರ್ 1 ಮಂತ್ ವಿಚ್ ಎವರ್ ಈಸ್ ಅರ್ಲಿಯರ್. 2000 ಇದೆಯಾ? 2000 ಅಥವಾ 1 ಮಂತ್. ಅದ್ರೊಳಗಡೆ ಏನೋ ಸ್ಪೀಡ್ ಲಿಮಿಟ್ ಏನೋ ಇದೆಯಾ ಸರ್? ಏನಿಲ್ಲ, ಇವೆಲ್ಲ ಇಂಜಿನ್ಗಳು ಈಗ ಪ್ರೀ ರನ್ ಆಗಿರ್ತವೆ ಸರ್. ಹೌದಾ? ಇಂಜಿನ್ಗಳ್ನೇ. ಸೊ ನೀವೇನು ಆ ಥರ ಲಿಮಿಟೇಷನ್ ಇಲ್ಲ, ಆ ಥರ ಫಸ್ಟ್ ಡೇನೇ ಬಾರಿಸ್ಬೋದು ಅಲ್ಲ, ಅವುಗಳು ಮಾತ್ರ ಹಂಗೆ ಮಾಡೋರು ಅಷ್ಟೇ. ಇವಾಗ ಆ ಥರ ಇಲ್ಲ, ಏನಿಲ್ಲ ಪ್ರೀ ರನ್. ಇನ್ನೇನಷ್ಟೇ ಆಯ್ತಲ್ಲ. ಓಕೆ ಗೈಸ್, ಗಾಡಿ PDI ಎಲ್ಲ ಮಾಡಾಯಿತು, ಎಲ್ಲ ಕಡೆ ನೋಡಿದ್ವಿ, ಯಾವುದೇನು ಡ್ಯಾಮೇಜಸ್ ಇಲ್ಲ. ಸೊ ಇವಾಗ ಇಲ್ಲಿಂದ ಶೋರೂಮ್ಗೆ ಹೋಗ್ಬಿಟ್ಟು ಆಕ್ಸಸರೀಸ್ ಏನೇನು ಬೇಕು ಅಂತ ಫೈನಲೈಸ್ ಮಾಡಿಬಿಟ್ಟು ಆಮೇಲೆ ಮನೆಗೆ ಹೋಗೋದು. ಸೊ ಮೋಸ್ಟ್ ಪ್ರಾಬ್ಲಿ ಇನ್ನೊಂದು 3-4 ಡೇಸ್ ಆದಮೇಲೆ ಡೆಲಿವರಿ ತೊಗೊಳ್ಳೋದು. ಒಂಥರ ಸೈಡಿಂದ ಚೆನ್ನಾಗಿದೆ ಅಲ್ಲ ನೋಡೋಕ್ಕೆ, ಒಳ್ಳೆ ಯಾವುದೋ ಹಾಟ್ ವೀಲ್ಸ್ ಕಾರ್ ಥರ ಇದೆ. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಮಹೇಂದ್ರ ಶೋರೂಮ್ ಬಂತು. ಸೊ ಇನ್ನು ಆಕ್ಸಸರೀಸ್ ಒಂದು ಫೈನಲೈಸ್ ಮಾಡಿಬಿಟ್ಟು ಮನೆ ಹೋಗ್ತೀನಿ. ಐ ವಿಲ್ ಸಿ ಇಫ್ ಐ ಕ್ಯಾನ್ ಬ್ಲಾಗ್ ಆನ್ ದ ಡೆಲಿವರಿ ಡೇ. ಇಲ್ಲ ಅಂದರೆ ಫುಲ್ ಹೆವಿ ಡೆಲಿವರೀಸ್. ಅಲ್ಲಾಕ್ಬಿಡ್ಲ? ಸೊ ನೋಡೋಣ, ಆದರೆ ಡೆಲಿವರಿ ದಿನ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲ ಅಂದರೆ ಅದಾದಮೇಲೆ ಒಂದು ಸಪ್ರೇಟ್ ವ್ಲಾಗೇ ಮಾಡ್ತೀನಿ, ಫೀಚರ್ಸ್ ಎಲ್ಲ.